ದಾಖಲೆಯನ್ನ ಬರೆದಿದ್ದಾರೆ ಅಷ್ಟರ ಮಟ್ಟಿಗೆ. ಸೊ ಮಾತಿನ ಮಲ್ಲ ನಿಂದ ಸಾಲು ಸಾಲು ರೆಕಾರ್ಡ್, ಯಾರಿಗೂ ಸಹ ಇಲ್ಲದ ಅತಿ ದೊಡ್ಡ ಫ್ಯಾನ್ ಬೇಸ್ ಯಾರಿಗಿದೆ ಅಂತಂದ್ರೆ ಅದು ಬನಿಯನ್ ರಾಜನಿಗೆ, ಮಾತಿನ ಮಲ್ಲನಿಗೆ. ಅದು ಸ್ಪರ್ಧಿಗಳಿಗೆ ಯಾವ ರಾಜಕಾರಣಿಯೂ ಕೂಡ ಬೆಂಬಲಿಸಲಿಲ್ಲ. ಯಾಕಂದ್ರೆ ಇಷ್ಟೊಂದು ಸೀಸನ್ಗಳಲ್ಲಿ ಗಮನಿಸ್ತಾ ಹೋದ್ರೆ ಯಾವ ರಾಜಕಾರಣಿಯೂ ಕೂಡ ಯಾವ ಸೆಲೆಬ್ರಿಟಿಗೂ ಕೂಡ ಅತಿ ಹೆಚ್ಚಾಗಿ ಬೆಂಬಲಿಸುವಂತ ನಾವು ನೋಡೇ ಇಲ್ಲ ಕಣ್ರಿ. ಆದ್ರೆ ಮಂಡ್ಯದ ರಾಜಕಾರಣಿಗಳಿಂದ ಗಿಲ್ಲಿಗೆ ಒಂದು ಹೆಚ್ಚಾದಂತ ಬೆಂಬಲ, ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಫಾಲೋವರ್ಸ್ ಅನ್ನ ಪಡೆದಂತ ಗಿಲ್ಲಿ. ಹಳೆ ಸ್ಪರ್ಧಿಗಳಿಗೂ ಕೂಡ ಇಷ್ಟು ಫಾಲೋವರ್ಸ್ ಯಾರಿಗೂ ಕೂಡ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಉಳಿಸನ್ನ ಮಾಡ್ತಾ ಇದ್ದಾರೆ. ಹಳ್ಳಿಯಿಂದ ದಿಲ್ಲಿವರೆಗೂ ವಿದೇಶದಲ್ಲೂ ಕೂಡ ಗಿಲ್ಲಿಯ ಫ್ಯಾನ್ಸ್ ಒಂದು ಕಡೆ. ಕಾಮಿಡಿಯಿಂದಲೇ ಫ್ಯಾನ್ಸ್ ಗಳ ಮನ ಗೆದ್ದಂತ ಫಳಾರ್ ಗಿಲ್ಲಿ. ನೋಡಿ, ಒಂದು ಕಡೆ ಗಮನಿಸ್ತಾ ಹೋದ್ರೆ ಬಿಗ್ ಬಾಸ್ ಮನೆ ಇತಿಹಾಸದಲ್ಲೇ ಮಾತಿನ ಮಲ್ಲ ಸಾಲು ರೆಕಾರ್ಡ್ ಅನ್ನ ಬ್ರೇಕ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಫ್ಯಾನ್ ಬೇಸ್ ತೋತೀರಾ, ಅದರಲ್ಲೂ ಕೂಡ ಟಾಪ್. ಮತ್ತೊಂದು ಕಡೆ ಫಾಲೋವರ್ಸ್ ಅಲ್ಲಿ ತೋತೀರಾ, ಅದರಲ್ಲೂ ಕೂಡ ಟಾಪ್. ಸಾಮಾಜಿಕ ಜಾಲತಾಣದಲ್ಲಿ ಸರ್ಚ್ ಮಾಡ್ತೀರಾ, ಅದರಲ್ಲೂ ಕೂಡ ಟಾಪ್. ಅದರಲ್ಲೂ ಮತ್ತೊಂದು ಏನಪ್ಪಾ ಅಂತಂದ್ರೆ, ಯಾವ ರಾಜಕಾರಣಿಯೂ ಕೂಡ ಇಲ್ಲಿವರೆಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬೆಂಬಲಿಸೋದು ನಾವು ಎಲ್ಲೂ ಕೂಡ ನೋಡೇ ಇಲ್ಲ, ನೋಡೋದು ಇಲ್ಲ. ಸೊ ಮಂಡ್ಯದ ರಾಜಕಾರಣಿಗಳು, ಅದರಲ್ಲೂ ಕೂಡ ಶಾಸಕರು, ಮಾಜಿ ಸಚಿವರು, ಎಲ್ಲ ರಾಜಕಾರಣಿಗಳು ಹೆಂಗೆ ಅಂತಂದರೆ, ಇಲ್ಲ ರೀ, ನಮ್ಮ ಹಳ್ಳಿ ಹುಡುಗ ಗೆಲ್ಲಬೇಕು, ನಮ್ಮ ಹಳ್ಳಿಯ ಪ್ರತಿಭೆ ಗೆಲ್ಲಬೇಕು, ನಮ್ಮ ಹಳ್ಳಿಯ ಒಂದು ಸೊಗಡು ಗೆಲ್ಲಬೇಕು ಅಂತಂದರೆ ದಿಲ್ಲಿಯಿಂದ ನಿಜವಾಗ್ಲೂ ಕೂಡ ಮಂಡ್ಯದಿಂದ ದಿಲ್ಲಿವರೆಗೂ ಕೂಡ ಒಂದು ಹೆಸರನ್ನು ಮಾಡ್ತಾರೆ. ವಿದೇಶದಲ್ಲೂ ಕೂಡ ತನ್ನ ಹವಾವನ್ನು ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಅದು ಗಿಲ್ಲಿಗಿರುವಂಥ ತಾಕತ್ತು, ಅದು ಮಂಡ್ಯಗಿರುವಂಥ ತಾಕತ್ತು, ಅದು ಮಳವಳಿಗಿರುವಂಥ ತಾಕತ್ತು. ಮಳವಳಿಯ ಒಂದು ಕಡೆ ಗಮನಿಸ್ತಾ ಹೋದರೆ ಮಳವಳಿಗೆ ಒಂದು ರೀತಿಯಾದಂಥ ಗತ್ತಾಗಿರುವಂಥದ್ದು ಅದು ನಮ್ಮ ಗಿಲ್ಲಿ. ಸೊ ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುವಂಥ ಕೆಲಸ ಮಾಡಿದ್ದಾರೆ ರೀ ಜನ. ಸುಮ್ಮನೆ ಬರೋದಿಲ್ಲ ರೀ ಫ್ಯಾನ್ ಬೇಸು, ಸುಮ್ಮನೆ ಅಭಿಮಾನ ಬರೋದಿಲ್ಲ. ಮನಿಗೂ ಅಭಿಮಾನಕ್ಕೂ ವ್ಯತ್ಯಾಸ ಇದೆ. ಮನಿ ಇವತ್ತು ಬರುತ್ತೆ ಹೋಗುತ್ತೆ, ಆದರೆ ಅಭಿಮಾನ ಒಂದು ಸಾರಿ ಹುಟ್ಟಿದ್ರೆ ಸಾಕು, ಯಾವತ್ತೂ ಕೂಡ ಹೋಗೋದಿಲ್ಲ. ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸುವಂಥ ಕೆಲಸ ಮಾಡ್ತಾರೆ. ಸೊ ಈ ಅಭಿಮಾನಿಗಳ ಮೀಟಪ್ ಟೈಮಲ್ಲಿ ಈ ಅಭಿಮಾನಿಗಳಿಗೆ ಒಂದಿಷ್ಟು ಭೇಟಿ ಆಗುವಂಥ ಸಂದರ್ಭದಲ್ಲಿ ನೋಡಿ, ಗಿಲ್ಲಿಗೆ ಇರುವಂಥ ಅಭಿಮಾನ, ಗಿಲ್ಲಿಗಿರುವಂಥ ಪ್ರೀತಿ ಎಷ್ಟು ತೋರಿಸ್ತಾ ಇದ್ರು ಅಂತಂದರೆ ಟ್ಯಾಟೂ ಹಾಕೊಂಡು ಬರ್ತಾ ಇದ್ರಿ, ಟ್ಯಾಟೂ ಹಾಕೊಂಡು ಬರ್ತಾರೆ. ಸೊ ಒಬ್ಬ ಜನನಾಯಕನನ್ನು, ಒಬ್ಬ ಸೆಲೆಬ್ರಿಟಿಗಳನ್ನು ಹಾಕೋದನ್ನು ನಾವು ನೋಡಿದ್ದೀವಿ. ಇಲ್ಲ ರೀ, ಇವರು ತಂದೆ ತಾಯಿಗಳ ಒಂದಿಷ್ಟು ಫೋಟೋಗಳನ್ನು ಎದೆ ಮೇಲೆ ಹಾಕೋದನ್ನು ನಾವು ಗಮನಿಸಿದ್ದೀವಿ. ಆದರೆ ಅದು ಗಮನಿಸ್ತಾ ಹೋದರೆ ಈ ರೀತಿಯಾಗಿ ತೋರಿಸುವಂಥ ಕೆಲಸ. ಸೊ ಅಲ್ಲೇ ಪಕ್ಕದ ಊರ ಮಳವಳಿಯವನು ಒಬ್ಬರು ಅಭಿಮಾನಿ ತೋರಿಸುವಂಥ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಹಳ್ಳಿಯಿಂದ ದಿಲ್ಲಿಯ ವಿದೇಶದಲ್ಲೂ ಕೂಡ ಗಿಲ್ಲಿಯ ಅಭಿಮಾನಿಗಳು ಇದ್ದಾರೆ ಅಂತಂದರೆ ಅದು ಮೆಚ್ಚಲೇಬೇಕಾಗಿರುವಂಥದ್ದು. ಕಾಮಿಡಿಯಿಂದಲೇ ಫ್ಯಾನ್ಸ್ಗಳ ಒಂದಿಷ್ಟು ಮನ ಗೆದ್ದಿರುವಂಥ ಫಳಾರ್ ಗಿಲ್ಲಿ. ಯಾವ ರೀತಿಯಾದಂಥ ಪ್ರೀತಿ ಇದು, ಎಂಥ ಪ್ರೀತಿ ಇದು. ಅಭಿಮಾನ ಇರಬೇಕು, ಆದರೆ ಇಷ್ಟರ ಮಟ್ಟಿಗೆ ಅಭಿಮಾನ ನಿಜವಾಗ್ಲೂ ಕೂಡ ಈ ಬಿಗ್ ಬಾಸ್ ಇತಿಹಾಸದಲ್ಲೇ ಗಿಲ್ಲಿಗಿರುವಂಥ ಅಭಿಮಾನ ಯಾರಿಗೂ ಕೂಡ ಇಲ್ಲ ಅಂತ ಹೇಳ್ಬಿಡ್ತೀನಿ, ಯಾರಿಗೂ ಕೂಡ ಇಲ್ಲ. ಸೊ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ. ಸೊ ಒಂದು ದಿನ ಮಾತ್ರ ಬಾಕಿ ಇದೆ. ಆ ಒಂದು ದಿನದಲ್ಲಿ ನಿಜವಾಗ್ಲೂ ಕೂಡ ವೋಟಿಂಗ್ ನೋಡಿದ್ರೆ ಅದರ ದಾಖಲೆ ಬರೆದು ಹೋಗ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಒಂದ್ ಕಡೆ ಶಾಕ್ ಆಗಿರ್ಬೋದು, ಮೋಸ್ಟ್ಲಿ ಆ ಬಿಗ್ ಬಾಸ್ ಟೀಮೇ ಒಂದ್ ಕಡೆ ಶಾಕ್ ಆಗಿರ್ಬೋದು. ಏನಪ್ಪಾ ಇದು ಗಿಲ್ಲಿಗಿರುವಂಥ ಅಭಿಮಾನ. ಯಾಕಂದ್ರೆ ಸೀಸನ್ ಅಲ್ಲಿ ಹನುಮಂತ ಗೆದ್ದಂತ ಅಭಿಮಾನವೂ ಕೂಡ ಒಂದು ರೀತಿ ಕ್ರೇಜ್, ಒಂದು ಲೆಕ್ಕಾಚಾರದಲ್ಲಿ ಹೌದಪ್ಪ ಅಭಿಮಾನ ಅಷ್ಟರ ಮಟ್ಟಿಗಿತ್ತು. ಯಾಕೆ ಅಂತಂದ್ರೆ ಅಷ್ಟರ ಮಟ್ಟಿಗೆ ಕ್ರಿಯೇಟ್ ಕೂಡ ಮಾಡಿದ್ರು. ಆದ್ರೆ ಈ ಫಳಾರ್ ಗಿಲ್ಲಿಗಿರುವಂಥ ಅಭಿಮಾನ ರೀ, ಮಂಡ್ಯದ ನಿಜವಾಗ್ಲೂ ಕೂಡ ಮಂಡ್ಯದ ಗಂಡು ಅಂತಾನೆ ಹೇಳ್ಬೋದು. ಈ ಮಂಡ್ಯದ ಗಂಡುಗೆ ಇರುವಂತಹ ತಾಕತ್ತು, ಆ ಗತ್ತು, ಮಾತಾಡುವಂಥ ಶೈಲಿ, ಯಾರನ್ನ ಹೆಂಗೆ ಟಕಾಯಿಸ್ಬೇಕು, ಹೆಂಗೆ ಕಟಾಯಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಅದ್ಭುತವಾಗಿ ಗೊತ್ತಿದ್ರಿ. ಯಾಕೆ ಅಂತಂದರೆ ಇಲ್ಲಿವರೆಗೂ ಬರಬೇಕು ಅಂತಂದರೆ ಅದು ಹಾದಿ ಸರಿ ಇರಲಿಲ್ಲ. ಅದು ಯಾವ ರೀತಿ ಆದಂಥ ಹಾದಿ ಅಂತಂದರೆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದು ಬಂದಂಥ ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಬಾರಿ ಎಲಿಮಿನೇಟು, ಒಂದಿಷ್ಟು ಮಿಡ್ ನೈಟ್ ಎಲಿಮಿನೇಟು, ಅದರಿಂದ ಎಲ್ಲವೂ ಕೂಡ ಪಾರಾಗಿ ಬರಬೇಕಲ್ಲ.
ಆ ಪಾರಾಕಿ ಬಂದು ಜನರ ಮನಸ್ಸನ್ನ ಗೆಲ್ಲಬೇಕಲ್ಲ. ಆ ಮನಸ್ಸು ಗೆದ್ದಂಥ ಸಂದರ್ಭದಲ್ಲಿ ಮೊದಲಿಗೆ ಹೋದಂಥ ಸಂದರ್ಭದಲ್ಲಿ ಪಳಾರ್ ಗಿಲ್ಲಿನ ಒಂದು ಕಡೆ ವಿನ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಅನ್ಕೊಂಡ್ಬಿಟ್ಟಿದ್ವಿ. ಏನಪ್ಪ ಬಿಗ್ ಬಾಸ್ ಈ ಸಾರಿ ಗಿಲ್ಲಿ ಇಲ್ಲ ಅಂತಂದಿದ್ರೆ ಹಿಂಗಾಗೋಗ್ಬಿಡ್ತಿತ್ತು ಕತೆ. ಕಾಮಿಡಿ ಮಾಡೋರು ಯಾರು ಇರಲಿಲ್ಲ, ಎಲ್ಲರೂ ಕೂಡ ಸೀರಿಯಸ್ ಆಗೇ ಇದ್ದವರು ಇದ್ರು, ಕಾಮಿಡಿ ಒಬ್ಬರಾದ್ರೂ ಮಾಡ್ತಿದ್ರ. ಬಟ್ ಗಿಲ್ಲಿಯಿಂದ ಇಡೀ ಬಿಗ್ ಬಾಸ್ ವಾತಾವರಣನೇ ಬದಲಾಗಿ ಹೋಗ್ಬಿಡ್ತು. ಅವರು ಆಡುವಂಥ ಗೇಮಲ್ಲೂ ಕೂಡ ನಾನು ಸ್ಟ್ರಾಂಗು, ಇಂಟೆಲಿಜೆನ್ಸ್ ಯಾವ ರೀತಿಯಾಗಿ ಆಡಬೇಕು, ಹೆಂಗೆ ಆಡಬೇಕು ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತಿತ್ತು. ಎಲಿಮಿನೇಟ್ ಮಾಡುವಂಥ ಟೈಮ್ನಲ್ಲೂ ಕೂಡ, ಸೊ ಕಾರಣಗಳು ಕೊಡಬೇಕಾದಂಥ ಟೈಮ್ನಲ್ಲೂ ಕೂಡ ಅದು ಹೆಂಗೆ ಕೊಡಬೇಕು, ಎದುರಾಳಿ ಯಾರೇ ಇದ್ದರೂ ಕೂಡ ಅವರನ್ನು ನಾನು ಸರಿಯಾದಂಥ ಕಾರಣ ಕೊಟ್ಟು ಎಲಿಮಿನೇಟ್ ಮಾಡ್ತೀನಿ ಅನ್ನುವಂಥ ತಾಕತ್ತು ಅದು ಗಿಲ್ಲಿಗಿತ್ತು. ಪ್ರತಿಯೊಬ್ಬರೂ ಕೂಡ ಈಗೇನು ಬಿಗ್ ಬಾಸ್ ಮನೆಯಿಂದ ಅದೆಷ್ಟೋ ಸ್ಪರ್ಧಿಗಳು ಹೊರಗಡೆ ಹೋಗಿದ್ದಾರಲ್ಲ, ಬಟ್ ಅವರೆಲ್ಲರೂ ಕೂಡ ಗಿಲ್ಲಿಯ ಅಭಿಮಾನವನ್ನು, ಗಿಲ್ಲಿಯ ಫ್ಯಾನ್ ಬೇಸ್ ಕಂಡು ಶಾಕ್ ಆಗಿಬಿಟ್ಟಿದ್ದಾರೆ. ಏನ್ರಿ ಇದು ಗಿಲ್ಲಿಗಿರುವಂಥ ಪ್ರೀತಿ, ಗಿಲ್ಲಿಗಿರುವಂಥ ಅಭಿಮಾನ, ನಾವೇನಾದರೂ ಈ ಗಿಲ್ಲಿಯನ್ನು ಹಿಡ್ಕೊಂಡು ಹೋಗ್ಬಿಟ್ಟಿದ್ರೆ ನಾವು ಫಿನಾಲೆವರೆಗೂ ಬಂದುಬಿಡ್ತಿದ್ದೇವಲ್ರಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಜನ ಇದ್ದರು. ಬಟ್ ಗೊತ್ತಾಗಲಿಲ್ಲ. ಬಟ್ ಗಿಲ್ಲಿಯ ರೆಕಾರ್ಡ್ ಯಾವ ರೀತಿಯಾಗಿದೆ, ಗಿಲ್ಲಿಯ ಯಾವ ವ್ಯಕ್ತಿತ್ವ ಹೆಂಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗಲಿಲ್ಲ ಅಲ್ಲಿ. ಬಟ್ ಇದೀಗ ಗೊತ್ತಾಗ್ತಾ ಇದೆ ಗಿಲ್ಲಿಯ ಹವಾ ಏನು ಅಂತ, ಗಿಲ್ಲಿಯ ಫಾಲೋವರ್ಸ್ ಏನು ಅಂತ, ಗಿಲ್ಲಿಗೆ ವಿದೇಶದಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ ಅಂತ ಇದೀಗ ಗೊತ್ತಾಗ್ತಾ ಇದೆ. ಇದೀಗ ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಎಸ್, ಬಿಗ್ ಬಾಸ್ ಫಿನಾಲೆ ಸನಿಹ, ಎಲ್ಲೆಲ್ಲೂ ಕೂಡ ಗಿಲ್ಲಿ ಫೇವರ್. ಒಂದು ಕಡೆ ಗಮನಿಸ್ತಾ ಹೋದ್ರೆ ಎಲ್ಲಿ ಬೇಕಾದಲ್ಲೂ ಕೂಡ ಫಿನಾಲೆ ಒಂದೇ ಒಂದು ದಿನ ಬಾಕಿ ಕಣ್ರಿ, ಒಂದೇ ಒಂದು ದಿನ ಬಾಕಿ ಅಷ್ಟೇ. ಎಲ್ಲರೂ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲೆಲ್ಲೂ ಕೂಡ ಗಿಲ್ಲಿ. ಏನಿದು ಗಿಲ್ಲಿಮಯ, ಅಲ್ಲೂ ಕೂಡ ಗಿಲ್ಲಿ, ಇಲ್ಲೂ ಕೂಡ ಗಿಲ್ಲಿ, ಎಲ್ಲೆಲ್ಲೂ ಕೂಡ ಗಿಲ್ಲಿ ಕಣ್ರಿ. ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿ ಗಿಲ್ಲಿ ಗಿಲ್ಲಿ, ಎಲ್ಲೆಲ್ಲೂ ಗಿಲ್ಲಿ. ಪುಟ್ಟ ಮಕ್ಕಳಿಂದ ಹಿಡಿದು ಅಜ್ಜಿವರೆಗೂ ಕೂಡ ಗಿಲ್ಲಿ ಹವಾ. ಡಬಲ್ ಡಿನಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಎಸ್, ಸೊ ರೈತನ ಮಗ ಗೆಲ್ಲಬೇಕು, ಮಂಡ್ಯದ ಹೈದ ಗೆಲ್ಲಬೇಕು ಅನ್ನುವಂಥದ್ದು ಪ್ರೀತಿ. ಗಲ್ಲಿಯಲ್ಲೂ ಕೂಡ ಬಿಗ್ ಬಾಸ್ ಗಿಲ್ಲಿಯ ಹವಾ. ಗಿಲ್ಲಿಯ ಡೈಲಾಗ್ಗಳಲ್ಲೂ ಕೂಡ ಸೌಂಡ್ ಸಿಸ್ಟಮ್ ಒಂದು ಕಡೆ. ಅನ್ನದಾತನ ಮಗ ಗಿಲ್ಲಿ ಗೆಲ್ಲಬೇಕು ಅಂತಿರುವ ಫ್ಯಾನ್ಸ್, ಗಿಲ್ಲಿ ಗೆಲುವಿಗಾಗಿ ದೇವರಲ್ಲಿ ಜನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಜೊತೆಗೆ ಒಂದು ಕಡೆ ನೋಡಿ, ಪುಟ್ಟ ಮಕ್ಕಳು ಹಿಡಿದುಕೊಂಡು ಕೊಡುವ, ಯಾರು ಗೆಲ್ಬೇಕ್ರಿ, ಯಾರು ಗೆಲ್ಲಬೇಕು ಅಂತ ಕೇಳಿದಾಗ ಗಿಲ್ಲಿನೇ ಗೆಲ್ಲಬೇಕ್ರಿ ಸ್ವಾಮಿ, ಗಿಲ್ಲಿ ಗೆಲ್ಲಬೇಕು. ಡಮಾಲ್ ಡಿಮಿ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ಯಾವತ್ತೂ ಆವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಹೇಳಿದಂಥ ಒಂದು ಡೈಲಾಗು ಕರ್ನಾಟಕದಾದ್ಯಂತ ಮಾರ್ಧನಿಸ್ತಾ ಇದೆ. ಕರ್ನಾಟಕದಾದ್ಯಂತ ಎಲ್ಲ ಕಡೆಯೂ ಕೂಡ ಗಿಲ್ಲಿಯ ಒಂದು ಡೈಲಾಗು ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ, ಬಹಳಷ್ಟು ಹವವನ್ನು ಮಾಡ್ತಾ ಇದೆ. ಅದಕ್ಕೆ ಹೇಳೋದು ರೈತನ ಮಗ ಗೆಲ್ಲಬೇಕು. ಎಷ್ಟೇ ಆದರೂ ಕೂಡ ನನ್ನ ಮಗ ಹಾಗೆ, ನನ್ನ ಮಗ ಹೀಗೆ ಆದರೂ ಕೂಡ ತಂದೆ ತಾಯಿಯ ಆ ಒಂದು ಸರಳತೆ ಇದೆ ಅಲ್ರಿ, ಸರಳತೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಮೆಚ್ಚಬೇಕು, ನಿಜವಾಗ್ಲೂ ಕೂಡ ಮೆಚ್ಚಬೇಕು. ಮಗ ಯಾವ ರೀತಿಯಾಗಿದ್ದಾನೆ, ಏನು ಕತೆ, ಮಗನ ಹವವನ್ನು ಕಂಡು, ಮಗನ ವ್ಯಕ್ತಿತ್ವವನ್ನು ಕಂಡು, ಮಗನಿಗೆ ಇರುವಂಥ ಬೆಂಬಲವನ್ನು ಕಂಡು ತಂದೆ ತಾಯಿ ಒಂದು ಕಡೆ ಖುಷಿ ಆಗಿಬಿಟ್ಟಿದ್ದಾರೆ. ತಂದೆ ತಾಯಿ ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದಾರೆ. ಇದ್ದರೆ ಇಂಥ ಮಗ ಇರಬೇಕು, ಹೆತ್ತರೆ ಇಂಥ ಮಗನನ್ನು ಹೆತ್ತಬೇಕು ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಮಗ ಒಂದು ಕಡೆ ಮರ್ಯಾದೆಯನ್ನು ಒಂದು ಕಡೆ ಗಮನಿಸ್ತಾ ಹೋದರೆ, ಹೌದ್ರಿ, ಹಿರಿಯರ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವಂಥದ್ದು, ತಂದೆ ತಾಯಿ ಮರ್ಯಾದೆಯನ್ನು ಕಾಪಾಡುವಂಥ ಮಗ ಅಂತಾರೆ. ಸೊ ಈಗ ನೋಡೋ ಒಂದು ಕಡೆ ಗಮನಿಸ್ತಾ ಹೋಗಿರಬೇಕು. ಏನಪ್ಪ ಅಂತಂದರೆ ಪುಟ್ಟ ಮಕ್ಕಳಿಂದ ಹಿಡಿದು ಅಜ್ಜಿವರೆಗೂ ಕೂಡ ಗಿಲ್ಲಿ ಹವ, ಗಿಲ್ಲಿಯ ಗತ್ತು ಏನು ಅನ್ನೋದನ್ನು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇದೆ. ರೈತನ ಮಗ ಗೆಲ್ಲಬೇಕು, ಮಂಡ್ಯದ ಹೈದ ಗೆಲ್ಲಬೇಕು. ಮಂಡ್ಯದವರು ಅಂತಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಮಂಡ್ಯಗಿರುವಂಥ ತಾಕತ್ತು, ಮಂಡ್ಯದಿಂದ ಹಿಡಿದು ದಿಲ್ಲಿಯವರೆಗೂ ಕೂಡ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅವರ ಹವ ಯಾವ ರೀತಿಯಾಗಿತ್ತು, ಅವರ ಗತ್ತು ಯಾವ ರೀತಿಯಾಗಿತ್ತು, ಅದೇ ಗತ್ತಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಅದೆಲ್ಲವೂ ಕೂಡ ಬದಿಗಿಟ್ರೆ, ರಾಜಕಾರಣ ಒಂದಿಷ್ಟು ಬದಿಗಿಟ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆ ರೀತಿಯಾಗಿ ಒಂದಿಷ್ಟು ಹವವನ್ನು ಮಾಡ್ತಾ ಇರುವಂಥದ್ದು, ಮಂಡ್ಯದವರು ಅಂತ ಒಂದಿಷ್ಟು ಹವವನ್ನು ಮಾಡ್ತಾ ಇರುವಂಥದ್ದು ನಮ್ಮ ಗಿಲ್ಲಿ ಅಂತಲೇ ಹೇಳ್ಬೋದು. ಗಿಲ್ಲಿ ಡೈಲಾಗ್ ಗಲ್ಲಿಯಲ್ಲೂ ಕೂಡ ಒಂದು ಕಡೆ ಸೌಂಡ್ ಮಾಡ್ತಾ ಇದೆ. ಅನ್ನದಾತನ ಮಗನಿಗೆ ಗಿಲ್ಲಿ ಗೆಲ್ಲಬೇಕು, ಅನ್ನದಾತನ ಮಗ ಗೆಲ್ಲಬೇಕು, ಅನ್ನದಾತನ ಮಗ ಗೆಲ್ಲಬೇಕು ಅಂತಿರುವಂಥ ಫ್ಯಾನ್ಸ್ ಗಿಲ್ಲಿ ಗೆಲುವಿಗಾಗಿ ದೇವರ ಪೂಜೆ ಮಾಡ್ತಾ ಇದ್ದಾರೆ, ಪುನಸ್ಕಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎಲ್ಲೆಲ್ಲೂ ಕೂಡ ಗಿಲ್ಲಿಯ ಒಂದಿಷ್ಟು ಗೆಲುವಿಗಾಗಿ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿರ್ಬೋದು, ಅದೆಷ್ಟು ಗುಂಡಾಂತರಗಳಿಗೂ ಕೂಡ ಗಿಲ್ಲಿಯ ಫೋಟೋ ಇಟ್ಟು ಅರ್ಚನೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಗಿಲ್ಲಿಗಿರುವಂಥ ಒಂದಿಷ್ಟು ಫ್ಯಾನ್ ಬೇಸ್ ರೀ,
ಗಿಲ್ಲಿ ಗೆಲ್ಲಬೇಕು, ಅಂಥ ವ್ಯಕ್ತಿತ್ವ ಗೆಲ್ಲಬೇಕು, ಅಂಥ ವ್ಯಕ್ತಿ ಗೆಲ್ಲಬೇಕು ಅನ್ನುವಂಥದ್ದು. ಸೊ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ, ಸೊ ನೋಡಿ ಈಗ ಅನ್ನ ಕದ್ದು ತಿಂದಂಥ ಘಟನೆ ರಿವೀಲ್ ಮಾಡ್ದಂತ, ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ನೀವು ಪಟ್ಟಿರುವಂಥ ಕಷ್ಟ ಯಾವ ರೀತಿಯಾಗಿತ್ತು, ಏನು ಕತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ರಿವೀಲ್ ಆದಂಥ ಸಂದರ್ಭದಲ್ಲಿ, ಅಂತಂದರೆ ಯಾವ ರೀತಿಯಾಗಿ ಕಷ್ಟಪಟ್ಟು